ಎಷ್ಟು ರುಚಿಯಾಗಿದೆ. ಅಕ್ಕ ಬಾ ಸ್ವೀಟಿ. ಅಕ್ಕ ನಿಮ್ಮ ಹತ್ರ ಒಂದು ವಿಷಯ ಮಾತಾಡೋಣ ಅಂತ ಬಂದೆ. ಹಣ್ಣು ತಿನ್ನು ಸ್ವೀಟಿ. ಏನ್ ವಿಷಯ? ಕುತ್ಕೋ. ಹಣ್ಣೆಲ್ಲ ಬೇಡಕ್ಕ, ಅಚ್ಚೆ ತಂದಿದ್ಲು ನಾ ತಿಂದೆ. ಏನ್ ವಿಷಯ ಸ್ವೀಟಿ? ಅಕ್ಕ ಭಾವನ ಅಪ್ಪನ ಬಗ್ಗೆ ಏನಾದ್ರೂ ಗೊತ್ತಾ ನಿಮಗೆ? ಯಾರು? ನಮ್ಮ ಮಾವನ? ಹೌದಕ್ಕ, ನಮ್ಮ ಮಾವನೇ. ಅದೇನೋ ನನ್ಗೇನು ಗೊತ್ತಿಲ್ಲ ಸ್ವೀಟಿ. ನಿಮ್ ಭಾವ ಇನ್ನವರೆಗೂ ನನ್ನ ಹತ್ರ ಏನೂ ಹೇಳಲಿಲ್ಲ. ಕೇಳಿದ್ರೆ ಸಣ್ಣ ವಯಸ್ಸಲ್ಲಿ ಬಿಟ್ಟು ಅಂತ ಹೇಳ್ತಾರಷ್ಟೇ. ಹೌದಕ್ಕ? ಯಾಕೆ, ಏನಾಯ್ತು ಈಗ ಬಂದು ಕೇಳ್ತಾ ಇದೆಯಾ? ಇಲ್ಲಕ್ಕ, ನಂಗೊಂದು ಡೌಟು. ಏನೋ ವಿಷಯ ಇದೆಕ್ಕ. ಏನು, ಮಾವನ ಬಗ್ಗೆ ಏನಾದ್ರೂ ವಿಷಯ ಇದೆಯಾ? ಹೌದಕ್ಕ, ಏನೋ ವಿಷಯ ಇದೆ. ಇವ್ರು 3 ಜನನೂ ಹೇಳ್ತಾ ಇಲ್ಲ ನಮ್ಮ ಹತ್ರ. ನೀನ್ ಹೆಂಗ್ ಹೇಳ್ತೀಯ ಹಂಗ್ ವಿಷಯ ಇದೆ ಅಂತ ಅಂದ್ಬಿಟ್ಟು? ಇಲ್ಲಕ್ಕ, ಮಾವನ ಬಗ್ಗೆ ಏನಾದ್ರೂ ವಿಷಯ ಬಂದು ಮಾತಾಡುವಾಗ ಅತ್ತೆ ಬಂದ್ಬಿಟ್ಟು ಅದ್ರ ಬಗ್ಗೆ ಮಾತಾಡ್ಬಾರ್ದಂತ ಹೇಳ್ತಾರೆ. ಏನಾದ್ರೂ ಒಂದು ಮಾತಾಡ್ಬಿಡ್ತಾರೆ ಆ ಟೈಮಲ್ಲಿ. ಹೌದೌದು, ನನಗೂ ಒಂದ್ಸಲ ಆ ಥರ ಆಗಿದೆ. ತಡಿ, ಅದ್ರಲ್ಲಿ ಏನಿದೆ ಅಂತ ಕಂಡುಹಿಡಿಬಿಡೋಣ. ಹಿಂಗೆ ಹೇಳ್ತೀರಕ್ಕ? ಇನ್ನೆಂಗೆ ನಿಮ್ ಭಾವ ನನ್ನ ಮಾತಿಗೆ ಸುಮ್ಮನೆ ಇರ್ತಾರಾ? ನಾನ್ ಬಾಯಿ ತೆಗೆದು ಮಾತಾಡಿದೆ ಅಂದ್ರೆ ಏನ್ ವಿಷಯ ಇದ್ರೂ ಹೇಳ್ಬಿಡ್ತಾನೆ ನನ್ನ ಹತ್ರ. ಹೌದಕ್ಕ, ಹಂಗಂದ್ರೆ ಏನಂತ ಕೇಳಿ. ಆಯ್ತು, ಏನಂತ ಕೇಳಿ ಹೇಳ್ತೀನಿ. ಸರಿ ಆಯ್ತಕ್ಕ, ಬರ್ತೀನಿ. ಆಯ್ತು ಸಿಟಿ. ಏನ್ ಅಡಿಗೆ ಮಾಡಿದೆ ಇವತ್ತು? ನಾನ್ ವೆಜ್ ಏನು ಮಾಡಿಲ್ಲಕ್ಕ, ವೆಜ್ಜೇ ಮಾಡಿದ್ದೀನಿ. ನೀವೇನ್ ಮಾಡಿದ್ರಿ? ವೆಜ್ ಎಲ್ಲ ಮಾಡಿದ್ರೆ ನಮ್ಮ ಮನೇಲಿ ನಡೆಯಲ್ಲ ಸ್ವೀಟಿ, ನಿಂಗೆ ಗೊತ್ತಲ್ಲ. ಅದಕ್ಕೆ ಸ್ವಲ್ಪ ಚಿಕನ್ ತಂದು ಸುಕ್ಕ ಮಾಡಿದ್ದೀನಿ. ಹೌದಕ್ಕ? ಬೇಕಾ? ಸ್ವಲ್ಪ ಹಾಕೊಡ್ಲಾ? ಇಲ್ಲಕ್ಕ, ನನಗೆ ಬೇಡ, ಮಕ್ಳಿಗೆ ಬೇಕಂತ ಕೇಳ್ತೀನಿ. ಬೇಕಂತ ಹೇಳಿದ್ರೆ ನಾನು ಕಳಿಸ್ತೀನಿ ಆಯ್ತಾ? ಆಯ್ತು, ಹಂಗೆ ಮಾಡು. ಬರ್ತೀನಕ್ಕ. ಸ್ವೀಟಿ ಹೇಳೋದು ಸರಿನೇ, ಅದೇನೋ ವಿಷಯ ಇದೆ. ಅದೇನಂತ ಕಂಡುಹಿಡ್ಬಿಡೋಣ. ಇವಳು ಎಲ್ಲೋದ್ಲು? ಇಷ್ಟೊತ್ತಾದ್ರೂ ಕಾಣ್ತಾ ಇಲ್ಲ. ಇವಳು ಬರ್ಲಿ, ಇವಳು ಬರಷ್ಟರಲ್ಲಿ ಹೋಗಿ ಮಣ್ಣು ತೆಗ್ದಿಟ್ಟು ಬರೋಣ. ಹೌದು, ನಾನೇನ್ ಗಿಡ ಇಡೋದು? ಏನ್ ಗಿಡ ಇಡೋಣ? ಗುಲಾಬಿ ಗಿಡ ಇಡೋಣವಾ? ಅವತ್ತು ಸ್ಕೂಲಲ್ಲಿ ಮ್ಯಾಮ್ ಏನೋ ಹೇಳಿದ್ರಲ್ಲ, ಏನದು? ರೀಪ್ರೊಡಕ್ಷನ್ಸ್ ಫ್ರಮ್ ಸೀಡ್ಸ್. ಹಂಗಂದ್ರೆ ಏನೋ ಹೇಳಿದ್ರಲ್ಲ ಮ್ಯಾಮ್. Reproductions from seeds. Most plants grow from seeds. Seeds are usually found inside fruits. They are of different shapes and size. New plants grow when seeds fall on the soil and germinate. Students, ಏನಂತ ಅರ್ಥ ಆಯ್ತಾ ಮಕ್ಕಳೇ? Yes ma'am. ಯಾರಾದ್ರೂ ಒಬ್ರು ಎದ್ದು ನಿಂತ್ಕೊಂಡು ಹೇಳಿ. ಮ್ಯಾಮ್, ತುಂಬಾ ಗಿಡಗಳು ಸೀಡ್ಸ್ ಇಂದನೇ ಬೆಳೀತದೆ ಅಂತ ಹೇಳ್ತಾ ಇದ್ದೀರಾ ಮ್ಯಾಮ್. ವೆರಿ ಗುಡ್ ಶ್ರೇಯಾ, ಕುತ್ಕೋ. ಓಕೆ ಮ್ಯಾಮ್. ಮಕ್ಕಳೇ, ಹೆಚ್ಚಿನ ಸಸ್ಯಗಳು ಬೀಜಗಳಿಂದಲೇ ಬೆಳೆಯುತ್ತವೆ. ಬೀಜಗಳು ಸಾಮಾನ್ಯವಾಗಿ ಹಣ್ಣುಗಳಲ್ಲಿ ಕಂಡುಬರುತ್ತವೆ. ಅವು ವಿಭಿನ್ನ ಗಾತ್ರಗಳು ಮತ್ತು ಆಕಾರಗಳನ್ನು ಹೊಂದಿರುತ್ತವೆ. ಬೀಜಗಳನ್ನ ಮಣ್ಣಲ್ಲಿ ಹಾಕಿದಾಗ ಆ ಬೀಜದಿಂದ ಮೊಳಕೆ ಹೊಡೆದು ಸಸಿ ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮ್ಯಾಮ್, ಬೀಜ ಅಂದ್ರೆ ಎಲ್ಲಾ ಬೀಜನೂ ಬಂತಾ ಮ್ಯಾಮ್? ಹೌದು, ಬೀಜಗಳಂದ್ರೆ ಎಲ್ಲಾ ಬೀಜನೂ ಬಂತು, ಹಣ್ಣಿನ ಬೀಜ ಅಂತಾನೆ ಅಲ್ಲ. ದಿನ ಯೂಸ್ ಮಾಡೋಂಥ ಸಾಮಗ್ರಿಗಳಲ್ಲಿ ನಾವು ತರಕಾರಿನ ಯೂಸ್ ಮಾಡ್ತೀವಿ. ಆ ತರಕಾರಿಯಲ್ಲಿ ಯಾವ್ದಾದ್ರು ತುಂಬಾ ಬಲ್ತಿರೋಂಥ ಬೀಜ ಇತ್ತು ಅಂದ್ರೆ ನಾವು ಹಾಕಿದ್ರೆ ಗಿಡ ಬೆಳೆಯುತ್ತೆ. ಈಗ ನೋಡಿ, ನೀವೇನು ಬೇಡ, ಮನೆಯಲ್ಲಿ ಕೊತ್ತಂಬರಿ ಬೀಜ ಇದೆಯಾ? ಅದನ್ನ ಹಾಕಿದ್ರೆ ಅದರಲ್ಲಿ ಕೊತ್ತಂಬರಿ ಬೆಳ್ಕೊಳತ್ತೆ, ಗೊತ್ತಾಯ್ತಾ? ನೀವು ಅದನ್ನ ತೆಗೆದು ನೀವು ಅಡಿಗೆ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಸ್ವಲ್ಪ ಜಾಗ ಇತ್ತು ಅಂದ್ರೆ ಆ ಜಾಗದಲ್ಲಿ ಈ ತರ ಬೀಜಗಳನ್ನು ಹಾಕಿ ಬೆಳೆಸ್ಕೊಂಡು ತರಕಾರಿ ನೀವೇ ತೆಗಿಬಹುದು. ಮನೆಯಲ್ಲಿ ನಾವೇ ಬೆಳೆದು ನಾವೇ ತಿನ್ನುವಂತ ತರಕಾರಿ ತುಂಬಾ ಹೆಲ್ತಿಗೂ ಒಳ್ಳೇದು. ಹೌದು ಮ್ಯಾಮ್. ಮ್ಯಾಮ್, ನಾವು ಬೆಳಿತೀವಿ ಮ್ಯಾಮ್ ನಾಳೆಯಿಂದ. ಆಯ್ತಮ್ಮ, ನಿಮಗೆ ಗಿಡ ಬೇಗ ಬೆಳಿಬೇಕಂತ ಹೇಳಿದ್ರೆ ಸೊಪ್ಪಿನ ಬೀಜ ಎಲ್ಲ ಹಾಕಿ, ಬೇಗ ಬೆಳ್ಕೊಳತ್ತೆ. 1 ತಿಂಗಳು ಅನ್ನುವಾಗ್ಲೇನೆ ಅದನ್ನ ತೆಗೆದು ಅಡಿಗೆ ಮಾಡ್ಬೋದು, ಹಂಗ್ ಬೆಳ್ಕೊಳತ್ತೆ. ಈ ಕೊತ್ತಂಬರಿ ಬೀಜ, ಅರಿವೆ ಸೊಪ್ಪಿನ ಬೀಜ ಇಂಥದೆಲ್ಲ ಹಾಕಿದ್ರೆ ಬೇಗ ಬೆಳ್ಕೊಳತ್ತಮ್ಮ. ಇವತ್ತು ನಾನು ಹೇಳಿದೆ ಅಂತ ನೀವು ನಿಮ್ಮ ಮನೆಯಲ್ಲಿ ಆದಷ್ಟು ಇರುವಂತ ಜಾಗದಲ್ಲೇ ಯಾವ್ದಾರ ಬೀಜ ಹಾಕಿ ನೀವು ಗಿಡ ಬೆಳೆಸಿ ನನಗೆ ಅದನ್ನ ಫೋಟೋ ತೆಗೆದು ಕಳಿಸಿ ಆಯ್ತಾ? ಓಕೆ ಮ್ಯಾಮ್. ಒಳ್ಳೆ ಐಡಿಯಾ. ಕೊತ್ತಂಬರಿ ಬೀಜ ಹಾಕಿದ್ರೆ ಕೊತ್ತಂಬರಿ ಸೊಪ್ಪು ಬರುತ್ತಾ? ಒಳ್ಳೆ ಐಡಿಯಾ. ಕೊತ್ತಂಬರಿ ಬೀಜ ಹಾಕಿ ಕೊತ್ತಂಬರಿ ಸೊಪ್ಪು ಬೆಳೆಸಿ ಅಮ್ಮನಿಗೆ ಕೊಡೋಣ ಅಡಿಗೆ ಮಾಡೋದಿಕ್ಕೆ. ಅಮ್ಮನಿಗೂ ಖುಷಿ ಆಗತ್ತೆ. ತಂದ ಏನಿಷ್ಟೊತ್ತು? ಚುಪ್ಪಿಯಾರ್ ಮಮ್ಮಿ. ಅಚ್ಚು, ನೀನ್ ಬಂದಿದ್ಯಾ? ಬಾ 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 ಕುತ್ಕೋ ಅಂತ ಹೇಳ್ಬಿಟ್ಟು ಸ್ಟ್ರಾಬೆರಿ ಹಣ್ಣು ತಗೊಂಡೋಗಿ ಮಿಲ್ಕ್ ಶೇಕ್ ಮಾಡಿ ತಗೊಂಡ್ಬಂದ್ರು ಅಕ್ಕ. ನಾನು ಕುಡ್ದಿಟ್ ಬಂದೆ. ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಆಗಿತ್ತು ಗೊತ್ತಾ? ಹೌದಾ? ನಾನು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಕುಡ್ದು ಬಂದಿದ್ದೀನಿ ಅಂತ ಹೇಳ್ತಾ ಇದೀನಿ. ಇವಳಿಗೇನು ಹೊಟ್ಟೆ ಉರಿನೇ ಆಗ್ತಾ ಇಲ್ಲ? ಏನು ಒಂದೇ ಗಿಡ ತಂದ? ಹೌದು, ಅವಳು 2 ಗಿಡನೇ ಕೊಟ್ಲು. ನಾನೇ ಬೇಡ ಬೇಡ ಒಂದೇ ಗಿಡ ಸಾಕಂತ ಹೇಳಿ ತಂದೆ. ಸುಮ್ಮನೆ 2 ಗಿಡ ಅಲ್ಲಕ್ಕ. ಎಲ್ಲ ಸ್ಟ್ರಾಬೆರಿ ಗಿಡ ಇಟ್ಟು ಬೆಳೆಸ್ಬಿಡ್ತೀನಿ ಅಂತ ಇವಳಿಗೆ ಹೊಟ್ಟೆ ಉರಿ. ಇಲ್ಲಿ ಸೈ ಬಿಡು, ನಾನು ಗಿಡ ಇಡ್ತೀನಿ ಈಗ. ಇದೇನು ಪಾಟ್ ಒಳಗೆ ಹೋಗ್ಬಿಡ್ತು ಗಿಡ? ಹೆಂಗೆ ಮೇಲ್ಕಣಂಗಿರೋದು? ಏ ಹುಚ್ಚಿ, ಯಾರಾದ್ರೂ ಗಿಡ ತಂದು ಪಾಟ್ ಒಳಗೆ ಹಂಗ ಹಾಕ್ತಾರ? ಗಿಡಕ್ಕೇನು ಬೇಡವಾ? ಸುಮ್ಮನೆ ತಂದು ಪಾಟ್ ಒಳಗೆ ಹಾಕ್ಬಿಟ್ರೆ ಆಯ್ತಾ ಗಿಡ ಬೆಳ್ಕೊಳತ್ತಾ? ಗಿಡ ಇಡ ಗೊತ್ತಿಲ್ಲ ಅಂತ ಹೇಳ್ಬೇಕು. ಅಕ್ಕ, ಗಿಡ ಹೆಂಗೆ ಇಡೋದು? ಮೊದಲು ಗಿಡನ ಪಾಟ್ ಒಳಗಿಂದ ತೆಗಿ. ಏನ್ ಮಾಡೋದಂತ ಹೇಳ್ತೀನಿ.
ಎರಡು ಪಾಟ್ ತಕೊಂಡು ಗಿಡ ತಗೊಂಡು ನನ್ನ ಹಿಂದೆ ಬಾ. ನಂಗೆ ಗಿಡ ಇಡೋದ್ ಗೊತ್ತಿಲ್ಲ. ಇವಳು ಹೇಳಿದ್ ಮಾತು ನಾನು ಕೇಳಲೇಬೇಕು. ಏನ್ ಮಾಡೋದು, ಎಲ್ಲ ನನ್ನ ಟೈಮ್. ಏನಂಗ್ ನೋಡ್ತಾ ಇದೀಯಾ? ತಗೊಂಡ್ ನಡಿ, ಮನೆ ಹಿಂಗಡೆ ಹೋಗಿ ಗಿಡ ಇಡೋಣ. ಎಲ್ಲ ಟೈಮ್. ಅಕ್ಕ ನಮ್ಮ ಹತ್ರ ಮಾತಾಡ್ತಾ ಇರೋದು ನಮ್ಮನ್ನ ಹುಚ್ಚಿ ಅಂತ ಇರೋದು ಕರ್ದಂಗ್ ಕಾಣಿಸ್ತಾ ಇದೆ. ಚಾಚಾ ಹಂಗೆಲ್ಲ ಕರ್ದಿರಲ್ಲ, ಕರ್ದಿದ್ರೆ ನಮಗೆ ಕೇಳ್ತಿತ್ತಲ್ಲ. ಏನ್ ಮಾಡ್ತಾ ಇದೀಯಾ? ಬಾ ಅಚ್ಚು ಬೇಗ. ಅಕ್ಕ ಏನೇ ಮಾಡ್ತಾ ಇದೀಯಾ? ಗಿಡ ಇಡೋದಿಕ್ಕೆ ಮಣ್ಣು ರೆಡಿ ಮಾಡ್ತಾ ಇದ್ದೀನಿ. ಗಿಡನ್ ತಂದ ತಕ್ಷಣ ಪಾಟ್ ಒಳಗೆ ಹಾಕ್ಬಿಟ್ರೆ ಗಿಡ ಬರಲ್ಲ. ಗಿಡಕ್ಕೆ ಫಸ್ಟ್ ಮಣ್ಣು ಬೇಕು. ಮಣ್ಣು ತೆಗೆದು ಪಾಟಿಂಗ್ ಮಿಕ್ಸ್ ಮಾಡಿದ್ಮೇಲೆನೆ ಗಿಡ ಇಡಬೇಕು. ಗೊತ್ತು, ಬಹಳ ವರ್ಷದ ಮುಂಚೆ ಮಾಡಿದ್ದ, ಈಗ ಮರ್ತೋಗ್ಬಿಡ್ತು. ಹೌದಾ? ಅದೆಷ್ಟು ವರ್ಷದ ಮುಂಚೆ ನೀನ್ ಮಾಡ್ದೆ? ಒಂದು 10 ವರ್ಷ ಆಗಿರ್ಬೋದು. ನಿನಗ್ ವಯಸ್ಸೇ 7 ವರ್ಷ ಮುಗ್ದು 8 ವರ್ಷ ನಡೀತಾ ಇದೆ. ನೀನ್ 10 ವರ್ಷದ ಮುಂಚೆ ಮಾಡ್ದ? ಏನಚ್ಚು ಇಷ್ಟು ಸುಳ್ಳು ಹೇಳ್ತಾ ಇದೀಯಾ? ಮೊದ್ಲು ಒಂದ್ ಒಳ್ಳೆ ಮಣ್ಣು ತಗೊಳ್ಬೇಕು, ಗೊತ್ತಾಯ್ತಾ? ಅದಕ್ಕೆ ಸ್ವಲ್ಪ ದನದ್ದು ಗೊಬ್ಬರ ಹಾಕ್ಬೇಕು. ಅದಕ್ಕೆ ಸ್ವಲ್ಪ ಬೇವಿನ ಹಿಂಡಿ ಹಾಕ್ಬೇಕು. ಯಾಕೆ ಗೊತ್ತಾ? ಇರುವೆ ಗಿರುವೆ ಎಲ್ಲ ಬರಬಾರ್ದು. ಇರುವೆ ಎಲ್ಲ ಬಂತು ಅಂದ್ರೆ ಬೇರೆಲ್ಲ ತಿನ್ಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನ ತೆಗೆದು ಪಾಟಿಗೆ ಹಾಕೊಳ್ಬೇಕು. ಆಮೇಲೇನು ಮಿಕ್ಸ್ ಮಾಡಿಟ್ಟಿದ್ದೀನಿ, ತೆಗೆದು ಪಾಟಿಗೆ ಹಾಕ್ಬಾ. ಎಲ್ಲ ಕೆಲಸ ನನ್ನ ಹತ್ರನೇ ಹೇಳ್ತಿದ್ದಾಳೆ. ಏನ್ ಹೇಳ್ದೆ? ಅದು ಮಿಕ್ಸ್ ಮಾಡಿಟ್ಟಿದ್ದಿಲ್ಲ ಮಣ್ಣು, ಅದನ್ನ ತೆಗೆದು ಪಾಟಿಗೆ ಹಾಕ್ತೀನಿ ಅಂತ ಹೇಳಿದೆ. ನೀನು ಪಾಟಿಗೆಲ್ಲ ಹಾಕಿಡು, ನಾನು ಹೋಗಿ ಸ್ವಲ್ಪ ನೀರು ಕುಡಿದು ಬರ್ತೀನಿ. ಏನಚ್ಚು ಎಲ್ಲ ಮಣ್ಣು ಪಾಟಿಗೆ ಹಾಕ್ದ? ಎಲ್ಲ ಮಣ್ಣು 2 ಪಾಟಿಗೆ ಹಾಕ್ತೆ. ಸರಿ, ಹಂಗಂದ್ರೆ ನಿನ್ ಗಿಡ ತೆಗೆದು ನೆಟ್ಟು. ಅಕ್ಕ ಗಿಡನ ನೆಟ್ಬಿಟ್ಟೆ ಅಕ್ಕ, ತುಂಬಾ ಥ್ಯಾಂಕ್ಸ್ ಆಯ್ತಾ? ಇರ್ಲಿ ಇರ್ಲಿ. ಹೀಗೋಗಿ ನೀನು ನೀರ್ ತಗೊಂಬ ಗಿಡಕ್ಕೆ ಹಾಕೋದಿಕ್ಕೆ. ಅಪ್ಪ ಹೋಗ್ಬಿಟ್ಲು. ಅವಳು ಬರೋಷ್ಟರಲ್ಲಿ ಕೊತ್ತಂಬರಿ ಬೀಜನ ಪಾಟಲ್ಲಿ ಹಾಕ್ಬಿಡೋಣ. ಕೊತ್ತಂಬರಿ ಬೀಜನ ಹಂಗೆ ತಂದು ಮಣ್ಣಲ್ಲಿ ಹಾಕಿದ್ರೆ ಅದು ಮೊಳಕೆ ಹೊಡೆದು ಬರಲ್ಲ. ಅದನ್ನ ಒಂದು ಕವರಲ್ಲಿ ಹಾಕಿ ಸ್ವಲ್ಪ ಜಜ್ಬೇಕು. ಒಂದ್ 2-3 ಪೀಸ್ ಆಗ್ಬೇಕಷ್ಟೇ. ಅದನ್ನ ತಂದು ಮಣ್ಣಲ್ಲಿ ಹಾಕಿದ್ರೆ ಬೇಗ ನಿಮ್ಗೆ ಮೊಳಕೆ ಹೊಡೆದು ಬರುತ್ತೆ. ಪಾಟಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಆಗಾಗೆ ಕೊತ್ತಂಬರಿ ಬೀಜ ಹಾಕಿದ್ಮೇಲೆ ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕ್ಬೇಕಷ್ಟೇ. ಆಮೇಲೆ ಸ್ವಲ್ಪ ನೀರು ಹಾಕಿ ಒಂದು ಸೈಡಲ್ಲಿ ಇಟ್ಬಿಟ್ರೆ 3 ದಿನದಲ್ಲಿ ನಿಮಗೆ ಮೊಳಕೆ ಹೊಡೆದು ಬರುತ್ತೆ. ಈ ಪಾಟಿಗೆ ಸ್ವಲ್ಪ ನೀರು ಹಾಕಚ್ಚು. ಅದ್ರಲ್ಲಿ ಗಿಡ ಇಲ್ಲಲ್ಲ ಅಕ್ಕ, ಅದಕ್ಕೆ ನೀರು ಹಾಕೋದು. ಅದ್ರಲ್ಲಿ ನಾನು ಬೀಜ ಹಾಕಿದ್ದೀನಿ ಅಚ್ಚು, ಅದಕ್ಕೆ ನೀನು ನೀರು ಹಾಕು, ಆವಾಗ್ಲೇನೆ ಅದು ಗಿಡ ಬರೋದು. ಬೀಜ ಹಾಕಿದ ಅಂತ? ಏನ್ ಬೀಜ? ಕೇಳಿದ್ರೇನು ಏನ್ ಬೀಜ ಅಂತ ಹೇಳಲ್ಲ, ಏನ್ ತಿಳ್ಕೊಳ್ಳೋದು? ಅಮ್ಮನ ಹತ್ರ ಕೇಳಿದ್ರೆ ಹೇಳ್ತಾರೆ ಏನ್ ಬೀಜ ಅಂತ. ಅಚ್ಚು ನೀರು ಹಾಕು. ಹಾಕ್ತೀನಿ. ಸಾಕು ಸಾಕು, ತಗೊಂಡೋಗಿಟ್ಬಾ. ಅಚ್ಚು ಇದನ್ನ ತೆಗೆದು ಸೈಡಲ್ಲಿ ಇಡಬೇಕು. ಬಿಸಿಲು ಸ್ವಲ್ಪ ಬಿಡಬೇಕು, ಅಂತ ಜಾಗದಲ್ಲಿ ಇಡಬೇಕು. ಒಂದು 4 ದಿನ ಆದ್ಮೇಲೆ ಬಿಸಿಲಿಗಿಟ್ರೆ ಏನೂ ಆಗಲ್ಲ. ಆಯ್ತಕ್ಕ. ಫ್ರೆಂಡ್ಸ್, ಗಿಡ ಹೇಗೆ ನೆಡೋದಂತ ನೋಡಿದ್ರಾ? ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಳ್ತೀವಿ. ನಿಮಗೂ ಈ ತರ ಯಾವ್ದಾರ ಗಿಡ ಇಡಬೇಕಂತ ಹೇಳಿದ್ರೆ ಮನೇಲಿ ಯಾವ್ದಾರ ವೇಸ್ಟ್ ಆಗಿರೋ ಡಬ್ಬದಲ್ಲಿ 2-3 ಹೋಲ್ ಹಾಕೊಂಡು ಅದ್ರಲ್ಲಿ ಮಣ್ಣು ಹಾಕಿ ಗಿಡನ ಇಡಿ. ಪಾಟ್ ಮಿಕ್ಸಿಂಗ್ ಮಾಡುವಾಗ ನಿಮ್ಮ ಕೈಗೆ ಗ್ಲೌಸ್ ಹಾಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಈ ತರ ಯಾರ್ಯಾರಿಗೆ ಗಿಡ ಬೆಳೆಸೋದಕ್ಕೆ ಆಸೆ ಇದೆಯೋ ಅಂತವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾಳೆ ನೋಡೋಣ ಫ್ರೆಂಡ್ಸ್. ಬಾಯ್ ಬಾಯ್.